ಈ ಜಗತ್ತಿನೊಳಗ ಮೂರ್ ತರ ಊಟ ಮಾಡೋರು ಅದಾರ. ಲಾಸ್ಟ್ ಈ ಮಾತು ಕೇಳ್ತಿರಿಲ್ಲ? ಲಾಸ್ಟ್ ಈ ಮಾತು, ಮೂರ್ ತರ ಊಟ ಮಾಡೋರು ಅದಾರ ಈ ಜಗತ್ತಿನೊಳಗ. ಯಾರತ್ತಂದ್ರೆ ಒಬ್ಬರು ಬಿಸಿದ ಊಟ ಮಾಡೋರು ಅದಾರ, ಒಬ್ಬರು ಆರಿದ ಊಟ ಮಾಡೋರು ಅದಾರ, ಒಬ್ಬರು ಅಳಿಸಿದ ಊಟ ಮಾಡೋರು ಅದಾರ. ಒಬ್ಬರು ಬಿಸಿದ ಊಟ ಯಾರು ಮಾಡ್ದಂಗ, ಆರಿದ ಊಟ ಯಾರು ಮಾಡ್ದಂಗ, ಅಳಿಸಿದ ಊಟ ಯಾರು ಮಾಡ್ದಂಗ ಅಂತಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಾರು ತನ್ನ ರಟ್ಟೆಯ ಶಕ್ತಿಯಿಂದ ದುಡಿದ ಯಾರು ಊಟ ಮಾಡ್ತಾರಲ್ಲ ಅವ್ರು ಬಿಸಿದ ಊಟ ಮಾಡ್ದಂಗ, ಯಾರು ಮನ್ಯಾಗ ಅಪ್ಪ ಅವ್ವ ಗಳಿಸಿದ ಆಸ್ತಿ ಒಳಗ ಮನ್ಯಾಗ ಕುಂತ ಮಗ ತಿನ್ನತಾನಲ್ಲ ಅವ ಆರಿದ ಊಟ ಮಾಡ್ದಂಗ, ಯಾರು ಕಟ್ಕೊಂಡು ಹೆಣ್ತಿನ ಬ್ಯಾರೆ ಕಡೆ ಕೆಲಸಕ್ಕೆ ಕಳಿಸ್ ಕೇಸಿಂದ ಆರಾಮಿ ಮನ್ಯಾಗ ಕುಂತ ಮಗ ತಿನ್ನತಾನಲ್ಲ ಅವ ಅಳಿಸಿದ ಊಟ ಮಾಡ್ದಂಗ. ನೀವ್ಯಾವ ಊಟ ಮಾಡೋರ್ರಿ? ಅಳಿಸಿದ್ ಮಾಡೋರ, ಬಿಸಿದ್ ಮಾಡೋರ, ಆರಿದ್ ಮಾಡೋರ? ಆದ್ರೆ ನನಗೆ ಗೊತ್ತದ, ನಿಮಗೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಮ್ಮ ಸಿಕ್ಕಲ್ಗಾರ ಓಣ್ಯಾಗ ಎಲ್ಲರೂ ಹೆಂಗದಾರ ಅಂತಂದ್ರೆ ಬಿಸಿ ಊಟ ಮಾಡೋರು ಈ ಸಿಕ್ಕಲ್ಗಾರ ಓಣ್ಯಾಗ ಅದಾರ. ಮತ್ತಿಟ್ಟು ಹವಾ ಹಾಕಕತ್ತೀನಿ, ಯಾರು ಆರಾಮಿ ತಿನ್ನಕ್ಕೆ ಹೋಗ್ಬೇಡ್ರಿ. ಚಂದ ದುಡೋದು ತಿನ್ರಿ, ಕಾಯ್ಕ ಮಾಡ್ರಿ, ಎಂಜಾಯ್ಮೆಂಟು ಮಾಡ್ರಿ, ಅದನ್ನು ಬೇಡ ಅನ್ನಂಗಿಲ್ಲ. ಆದರೆ ಎಂಜಾಯ್ಮೆಂಟ ನಮ್ಮ ಜೀವನದೊಳಗೆ ಆಗ್ಬಾರ್ದು. ಯಾಕಂದ್ರೆ ನಮ್ಮ ಬದುಕು ನಮಗೆ ಯಾವಾಗ ಉದ್ಧಾರ ಆಗ್ತದಂದ್ರೆ ನಮ್ಮ ಬದುಕಿನೊಳಗೆ ಯಾವ ದೇವ್ರು ಬಂದರೂ ನಮ್ಮ ಬದುಕು ಉದ್ಧಾರ ಆಗೋದಿಲ್ಲ, ಯಾವ ದೆವ್ ಬಂದರೂ ನಮ್ಮ ಬದುಕು ಉದ್ಧಾರ ಆಗೋದಿಲ್ಲ. ನಮ್ಮ ಬದುಕು ಯಾವಾಗ ಉದ್ಧಾರ ಆಗ್ತದಂದ್ರೆ ಈ ಮೈ ಒಳಗೆ ದೆವ್ವ ಬಂದ್ರೆ ಉದ್ಧಾರ ಆಗೋದಿಲ್ಲ. ಈ ಮೈ ಒಳಗೆ ಯಾವಾಗ ಬೇವ್ರಿನ ಹನಿ ಬರ್ತದಲ್ಲ ಅವಾಗ ಈ ಬದುಕು ಉದ್ಧಾರ ಆಗ್ತದೆ.